ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಈಗ ಏನಾಗಿದೆ ಅಂದ್ರೆ ರ್ಯಾಲಿ ನಡೀತೀವಿ ಸರ್, ಏನೋ ಒಂದು ಸೆಟಪ್ ಮಾಡ್ಕೊಂಡು ಮಾಡ್ತೀವಿ. ಈ ಸೈಡ್ ವೇಸ್ ಇತ್ತಲ್ಲ, ಅಯ್ಯೋ ದೇವರೇ ಕೃಷ್ಣ ಪರಮಾತ್ಮ, ಆಗುದೇ ಇಲ್ಲ ಸರ್. ಈ ಸೈಡ್ ವೇಸ್ ಅಲ್ಲೇ ನಾನು ಲಾಸ್ ಮಾಡ್ಕೊಳ್ಳೋದು ಜಾಸ್ತಿ. ಎಷ್ಟು ಜನ ಹೇಳ್ತಿಲ್ಲ, ತುಂಬಾ ಜನ ಅದನ್ನೇ ಹೇಳೋದು, ಸೈಡ್ ವೇಸೇ ನಮ್ಗೆ ಲಾಕ್. ಸೊ ಈ ಸೈಡ್ ವೇಸ್ ಅಲ್ಲಿ ನಾನು ಏನ್ ಮಾಡಬೇಕು, ಒಂದು ಸೈಡ್ ವೇಸ್ ಅನ್ನ ಕಂಡುಹಿಡಿಯೋದು ಹೇಗೆ, ಇದು ಎರಡನೇ ವಿಚಾರ. ಈ ಎರಡು ವಿಚಾರವನ್ನ ಇಲ್ಲಿ ಡೀಟೇಲ್ ಆಗಿ ಹೇಳುವಂತಹ ವ್ಯವಸ್ಥೆ ಮಾಡ್ತೀನಿ. ಸೊ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂತದ್ದೇ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಬಂತಂದ್ರೆ ಆಸ್ ಯೂಶುವಲ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೇಳ್ಬೋದು, ಕಮೆಂಟ್ ಅಲ್ಲೂ ಕೇಳ್ಬೋದು. ನಾವು ಕೇಳೋದು ನಿಮ್ಮ ಹತ್ರ ಎರಡೇ ವಿಚಾರ: ಒಂದು ಲೈಕ್ ಮಾಡಿ, ಇನ್ನೊಂದು ನಿಮ್ಮ ಫ್ರೆಂಡ್ ಒಟ್ಟಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈಗ ನಾವು ವಿಡಿಯೋಗೆ ಹೋಗೋಣ. ಸೈಡ್ ವೇಸ್ ಅಂದ್ರೆ ಏನು? ಈಗ ಸೈಡ್ ವೇಸ್ ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ, ಮಾರ್ಕೆಟ್ ಒಂದೇ ರೇಂಜ್ ಒಳಗೆ ಸಿಕ್ಕಾಕೊಂಡಿರುತ್ತೆ. ಅದು 50 ಪಾಯಿಂಟ್ ರೇಂಜ್ ಆಗಿರ್ಬೋದು, 100 ಪಾಯಿಂಟ್ ರೇಂಜ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಒಟ್ನಲ್ಲಿ ಆ ಒಂದು ರೇಂಜ್ ಬಾಕ್ಸ್, ಆ ರೇಂಜ್ ಬಾಕ್ಸ್ ಒಳಗೆ ಮಾರ್ಕೆಟ್ ಸಿಕ್ಕಾಕೊಂಡಿರುತ್ತೆ, ಎಲ್ಲೂ ಹೋಗಲ್ಲ. ಕರೆಕ್ಟಾ? ಅಲ್ಲ ಸರ್, ನಮಗ್ ಬೇಕಾಗಿದ್ದು 10 ಪಾಯಿಂಟ್ ದಿನಕ್ಕೆ. 10 ಪಾಯಿಂಟ್ ಸೈಡ್ ವೇಸ್ ಅಲ್ಲಿ ಸಿಗಲ್ವಾ? ಸಿಗುತ್ತೆ. ಆದ್ರೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಮಾರ್ಕೆಟ್ ಎರಡೂ ಕಡೆಗೂ ಓಡಾಡುತ್ತೆ. ಆ ಕಡೆ ಸಿ ಕಡೆಗೂ ಹೋಗುತ್ತೆ, ಈ ಕಡೆ ಪಿ ಕಡೆಗೂ ಬರುತ್ತೆ. ನಾವು ಯಾವ್ದನ್ನ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಎಲ್ಲಿವರೆಗೆ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇದುವರೆಗೆ ಈಗ ನಾವು ರೀಸೆಂಟ್ಲಿ ಮಾಡಿದಂತಹ 2-3 ವಿಡಿಯೋಗಳನ್ನ ನೀವು ಬಿಡದೆ ಫಾಲೋ ಮಾಡ್ಕೊಂಡು ಬಂದ್ರೆ ನಿಮಗೆ ರಿಲೇಶನ್ಶಿಪ್ ಎಂಟ್ರಿ ಬಗ್ಗೆ ಕ್ಲಿಯರ್ ಆಗಿರೋ ವಿಡಿಯೋದಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಅದಲ್ಲದೆ ಕ್ಯಾನಲ್ಸ್ ಗಳನ್ನ ನೋಡ್ಕೊಂಡು ಹೇಗೆ ಮಾಡಬೇಕು ಅನ್ನೋದ್ರ ಪ್ರಕಾರ ನೋಡಿ ಕೊಟ್ಟಿದ್ದೀನಿ, ಅದರಲ್ಲೂ ಆರಾಮಿದೆ. ಅದಲ್ದೇನೆ ಥಿಂಕಿಂಗ್ ಅನ್ನೇ ಉಲ್ಟಾ ಮಾಡಿ ಮಾಡಬೇಕು ಅನ್ನೋದನ್ನು ನಾವು ನಿಮ್ಗೆ ಕ್ಲಾರಿಟಿ ಮಾಡಿ ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಮಾಡಿದ್ರೆ ಸೈಡ್ ವೇಸ್ ಈಗ ನಿಮ್ಗೊಂಥರ ಈಸಿ ಮಾರ್ಕೆಟೇ, ಆಯ್ತಾ? ಆದರೂ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ, ಓಕೆನಾ? ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾಟರ್ನ್ ನಾರ್ಮಲ್ ಆಗಿರುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದು ಪ್ಯಾಟರ್ನ್ ನಾರ್ಮಲ್ ಆಗಿರುತ್ತೆ, ಅದು ಫಸ್ಟ್ ಕ್ಯಾಂಡಲ್ ಲಾಕ್. ಇದಕ್ಕೆ ನಾವ್ ಹೇಳೋದು ಫಸ್ಟ್ ಕ್ಯಾಂಡಲ್ ಲಾಕ್. ಇದು ನಮ್ಮ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಫಸ್ಟ್ ಕ್ಯಾಂಡಲ್ ಅಂದ್ರೆ ಏನು, ನಾವು ಯಾವತ್ತು ಯೂಸ್ ಮಾಡೋದು 15 ನಿಮಿಷ ಕ್ಯಾಂಡಲ್, ಸರಿಯಾ? ಫಸ್ಟ್ ಕ್ಯಾಂಡಲ್ ಲಾಕ್ ಅಂತ ಹೇಳಿದ್ರೆ ಫಸ್ಟ್ 15 ನಿಮಿಷ ಕ್ಯಾಂಡಲ್ ಲಾಕ್ ಮಾಡ್ಬಿಡುತ್ತೆ. ಆ ಲಾಕ್ ಮಾಡ್ಬಿಡುತ್ತೆ ಅಂದ್ರೆ ಮಾರ್ಕೆಟ್ ಅವತ್ತ ಫಸ್ಟ್ ಕ್ಯಾಂಡಲ್ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಇದು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡುತ್ತೆ. ಅವಾಗ ನೀವು ಅದನ್ನ ಸ್ಟಿಕ್ ಆಗಿ ಕುತ್ಕೊಂಡ್ಬಿಡ್ಬೋದು. ಇದು ಒಂದೇ ಒಂದು ಕ್ಲೂ ಸಾಕು ನಿಮ್ಮನ್ನ ಸೈಡ್ ವೇಸ್ ಇಂದ ನಿಮ್ಮನ್ನ ಪಾರ್ ಮಾಡುತ್ತೆ, ಓಕೆನಾ? ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಫಸ್ಟ್ ಕ್ಯಾಂಡಲ್ ಲಾಕ್ ಅಂದ್ರೆ ಹೇಗೆ ಅಂತ ನೋಡಿ. ಈಗ ಇಲ್ಲಿ ಒಂದು ಕ್ಯಾಂಡಲ್ ಇದೆ, ಫಸ್ಟ್ ಕ್ಯಾಂಡಲ್. ಈ ಫಸ್ಟ್ ಕ್ಯಾಂಡಲ್ ಗೆ ನೀವು ಮಾರ್ಕ್ ಮಾಡಿ ನೋಡಿ, ಫಸ್ಟ್ ಕ್ಯಾಂಡಲ್ ಲಾಕ್. ಎಲ್ಲೂ ಹೋಗಕ್ ಬಿಡ್ಲಿಲ್ಲ ಮಾರ್ಕೆಟ್, ಅದೇ ಝೋನ್ ಒಳಗೆ, ಆಯ್ತಾ? ಎಲ್ಲೂ ಹೋಗಕ್ ಬಿಡಲ್ಲ, ಫಸ್ಟ್ ಕ್ಯಾಂಡಲ್ ಒಳಗೆ ಇರ್ಬೇಕು ಮಾರ್ಕೆಟ್. ನೀವು ಖಾಲಿ ಅದ್ರದ್ದು ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಗೆ ಒಂದು ಲೈನ್ ಹಾಕಿ, ಎರಡೇ ಎರಡು ಲೈನು. ಯಾವ್ದಕ್ಕೆ? ಒಂದು ಕ್ಲೋಸಿಂಗ್ ಗೆ, ಇನ್ನೊಂದು ಓಪನಿಂಗ್ ಗೆ. ನೋಡಿ ಮಾರ್ಕೆಟ್ ಅದ್ರೊಳಗೆ ಇತ್ತು. ಹೋಗಂಗ್ ಮಾಡಿದ್ರು ವಾಪಸ್ಸು ಈ ಕಡೆನೂ ಹೋಗಲ್ಲ, ಆ ಕಡೆನೂ ಹೋಗಲ್ಲ. ಕರೆಕ್ಟಾ? ಇದಕ್ಕೆ ಹೇಳೋದು ಫಸ್ಟ್ ಕ್ಯಾಂಡಲ್ ಲಾಕ್ ಅಂತ. ಇದು ಸೈಡ್ ವೇಸ್ ಅನ್ನ ಕಂಡು ಹಿಡಿಯೋದು. ನೋಡಿ ಇಲ್ಲೂ ನೋಡಿ, ಫಸ್ಟ್ ಕ್ಯಾಂಡಲ್ ಲಾಕ್ ಎಲ್ಲಿವರೆಗೆ ಲಾಕ್ ನೋಡಿ, ಮಧ್ಯಾಹ್ನವರೆಗೂ ಲಾಕ್. ಆಮೇಲೆ ಅದು ಬ್ರೇಕ್ ಆಗಿ ಹೊರಗೆ ಬಂದ ಮೇಲಿಂದ ಹೋಯ್ತು. ಕರೆಕ್ಟಾ? ಏನ್ ಮಾಡ್ತಿದ್ರು? ಪೊಸಿಷನ್ ಮಾಡ್ತಿದ್ರು ಅಷ್ಟೇ. ಪೊಸಿಷನ್ ಮಾಡ್ತಿರ್ತಾರೆ ಸೈಡ್ ವೇಸ್ ಅಲ್ಲಿ, ಆದ್ರೆ ನಮಗ್ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಕ್ಯಾಂಡಲ್ ಅನ್ನ ಲಾಕ್ ಮಾಡುತ್ತದ ಇಲ್ವಾ, ನೀವು ಫಸ್ಟ್ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡ್ಬಿಡ್ಬೇಕು. ಫಸ್ಟ್ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡ್ಬಿಟ್ರಿ ಅಂತಾದ್ರೆ ಅದು ಒಳಗಿದ್ದ ಸಮಯ ನೀವು ಅದು ಸೈಡ್ ವೇಸ್ ಅಂತ ಕ್ಲಿಯರ್ ಆಗಿರ್ಬೋದು. ಅದಾದ್ಮೇಲಿಂದ ಅದು ಹೊರಗೆ ಬಂದಾಗ ಅದು ಮೆಥಡ್ ಪ್ರಕಾರವಾಗಿ ನೀವು ಟ್ರೇಡ್ ಮಾಡ್ಬೋದು, ಅದು ಬೇರೆ, ಓಕೆನಾ? ಬಟ್ ಫಸ್ಟ್ ಕ್ಯಾಂಡಲ್ ಗಿಂತ ಒಳಗಡೆ ಮಾರ್ಕೆಟ್ ಇತ್ತ ನೀವು ಸುಮ್ಮನೆ ಇರೋದು ಉತ್ತಮ, ಅದೆಲ್ಲೂ ಹೋಗೋದಿಲ್ಲ ಅಂತ ಅರ್ಥ. ಸೊ ಇದು ನೀವು ಸಿಂಪಲ್ ಆಗಿ ಸೈಡ್ ವೇಸ್ ಅನ್ನ ಕಂಡುಹಿಡಿಯುವಂತಹ ವಿಚಾರ, ಓಕೆನಾ? ಸೊ ಈಗ ನೋಡಿ, ಇಲ್ಲಿ ನೋಡಿ, ಎಷ್ಟೋ ದಿವಸ ಮ್ಯಾಕ್ಸಿಮಮ್ ಸೈಡ್ ವೇಸ್ ಯಾವ ದಿವಸ ಎಲ್ಲ ಆಗಿರುತ್ತೋ ಅವತ್ತದು ಲಾಕೇ ಮಾಡಿರುತ್ತೆ, ಎಲ್ಲೂ ಹೋಗಲ್ಲ. ಇದು ಒಂದು ಪ್ಯಾಟರ್ನ್ ಆಯ್ತು. ಎರಡನೇ ಪ್ಯಾಟರ್ನ್, ಫಸ್ಟ್ ಕ್ಯಾಂಡಲ್ ಆಗ್ಬೇಕಂತಿಲ್ಲ, ಎನಿ ಕ್ಯಾಂಡಲ್ ಲಾಕ್ ಅಂತ ಬರುತ್ತೆ. ಫಸ್ಟ್ ಕ್ಯಾಂಡಲ್ ಆಗ್ಬೇಕಂತಿಲ್ಲ, ಯಾವುದೇ ಒಂದು ಕ್ಯಾಂಡಲ್ ಲಾಕ್. ಇದು ಎರಡನೇ ಪ್ಯಾಟರ್ನ್. ನಾನು ಅವಾಗ ನಿಮ್ಗೆ ಫಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೀವಿ, ಒಂದು ಕ್ಯಾಂಡಲ್ ನ ನಮ್ಗೆ ಬ್ರೇಕ್ ಮಾಡಕ್ಕೂ ಬಿಡೋದಿಲ್ಲ ಅಥವಾ ಮೂವ್ ಆಗಕ್ಕೂ ಬಿಡೋದಿಲ್ಲ. ಅಂತ ಟೈಮಲ್ಲಿ ಆ ಒಂದು ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿ ನೋಡಿ, ಅದು ಆ ಕ್ಯಾಂಡಲ್ ಒಳಗೆ ಇರುತ್ತೆ.
ಸೊ ಈಗ ಇದು ಫಸ್ಟ್ ಕ್ಯಾಂಡಲ್ ಅಲ್ಲ, ಅದಾದ್ಮೇಲೆ ಇರುವಂತಹ ಕ್ಯಾಂಡಲ್ಸ್ ಅದು ಲಾಕ್ ಮಾಡಿಟ್ಟಿದೆ, ಕರೆಕ್ಟಾ? ಸೊ ನೀವು ಅದನ್ನು ನೋಡ್ಬೋದು. ಇದನ್ನ ಯಾವ್ದಾದ್ರು ಒಂದು ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಇದೆ ಅಂದ್ರೆ ಅದು ಮಾರ್ಕೆಟ್ ಮೂವ್ ಆಗಲ್ಲ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ಮಾರ್ಕೆಟ್ ಈ ಕ್ಯಾಂಡಲ್ ಒಳಗೆ ಕೂತಿದೆ, ಈ ಕ್ಯಾಂಡಲ್ ಇಂದ ಹೊರಗೆ ಬಂದ ಮೇಲಿಂದ ನಾನು ಮುಂದುವರಿಸ್ತೀನಿ, ಅಲ್ಲಿವರೆಗೆ ನಾನು ಏನೋ ಮುಂದುವರ್ಸಕ್ ಹೋಗಲ್ಲ. ಈಗ ನೋಡಿ, ಇಲ್ಲಿ ನಮ್ಮ ಕಡ್ಡಿ ಝೋನ್ 9 ಕಾಲದ್ದು, ಕರೆಕ್ಟ್ ಅಲ್ವಾ? ಆ ಕಡ್ಡಿ ಝೋನ್ ಒಳಗೆ ಬಂದಿದ್ ಮಾರ್ಕೆಟ್ ನೋಡಿ, ಎಲ್ಲೂ ಮೂವ್ ಆಗಲ್ಲ. ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಅದು ಬಿಟ್ಟು ಬರ್ಲಿ, ಬಿಟ್ಟು ಬಂದ ಬೇಕಾದ್ರೆ ನೀವು ಬ್ರೇಕ್ಔಟ್ ಟ್ರೈ ಮಾಡಿ, ಅದು ಬೇರೆ, ಆಯ್ತಾ? ಆದ್ರೆ ನೀವು ಅದಕ್ಕೆ ಲಾಕ್ ಅನ್ನ ಕಂಡುಹಿಡಿಯಕ್ಕೆ ಇರುವಂತಹ ಈಸಿ ಮೆಥಡ್ ನೋಡಿ. ಇದು ಫಸ್ಟ್ ಕ್ಯಾಂಡಲ್ ನೋಡಿ, ಒಳಗೆ ಇತ್ತು, ಸುಮ್ಮನೆ ಇದು ಬಿಡಿ, ಇವತ್ ನಮ್ದಲ್ಲ ಅಂತ ಅಟ್ಲೀಸ್ಟ್ ಲಾಸ್ ಮಾಡ್ಕೊಳಲ್ಲ. ಇದ್ರಲ್ಲೂ ಟ್ರೇಡ್ ಮಾಡಿ ದುಡ್ಡು ಮಾಡ್ಬೋದು, ಅದು ಬೇರೆ ಪ್ರಶ್ನೆ, ಆಯ್ತಾ? ಅದರಲ್ಲೂ ಟ್ರೇಡ್ ಮಾಡಿ ದುಡ್ಡು ಮಾಡಕ್ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಆದ್ರೆ ನಿಮಗೆ ಅದರಲ್ಲಿ ಕ್ಲಾರಿಟಿ ಸಿಗ್ಬೇಕು ನೋಡಿ. ಇದ್ರೊಳಗೆ ಸೈಡ್ ಇದು ಮೇಲ್ಗಡೆ ಹೋಗಿದ್ದು, ಅವತ್ತು ಒಳಗ್ ಬಂದು ತಿರ್ಗಿ ಅದ್ರೊಳಗೆ ಬಂದಂಗೆ ಲಾಕ್ ಆಗಿದ್ದಾನೆ ಅಂದ್ರೆ ಅದು ಫುಲ್ ಲಾಕಿಂಗ್ ಸಿಸ್ಟಮ್ ಅದು. ಆದ್ರೆ ಮ್ಯಾಕ್ಸಿಮಮ್ ಎನಿ ಕ್ಯಾಂಡಲ್ಗಿಂತ ಫಸ್ಟ್ ಕ್ಯಾಂಡಲ್ ಇತ್ತಲ್ಲ, ಅದು ತುಂಬಾ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ನೀವು ಆ ಒಂದು ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಇತ್ತ, ಅವತ್ತು ನೀವು ಸುಮ್ಮನೆ ಇರಬೇಕು. ಅದ್ರಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಲೋ ಹೈ ಎಲ್ಲ ನೋಡ್ಕೊಬೇಕು, ಅದಕ್ಕೆ ಎಂಟ್ರಿ ಪಾಯಿಂಟ್ಸ್ ಗಳು ಇರುತ್ತೆ, ಅದು ಬೇರೆ ಮೆಥಡ್. ಬಟ್ ನೋಡಿ ಎಷ್ಟು ದಿವಸ ನೋಡಿ, ನೋಡಿ ಇಲ್ಲಿ ಎಷ್ಟು ದಿವಸ ನೋಡ್ತಾ ಬರ್ತೀನಿ ನೋಡಿ. ಕ್ಯಾಂಡಲ್ ಹೊರಗೆ ಬಂದ ಮೇಲೆ ಸ್ವಲ್ಪ ಮೂವ್ ಆದ ಅಷ್ಟೇ, ಮತ್ತಿರ್ಗ ವಾಪಸ್ ಒಳಗೆ ಬಂದ್ ಕೂತ, ಕರೆಕ್ಟಾ? ಬಟ್ ಆ ಕ್ಯಾಂಡಲ್ ಒಳಗಿದ್ದ ಸಮಯವರೆಗೆ ಸುಮ್ಮನೆ ಇರೋದು. ಬ್ರೇಕ್ಔಟ್ ಅಲ್ಲಿ ಏನೋ ಒಂದು ಟ್ರೈ ಆಗುತ್ತೆ, ಆದ್ರೆ ಬ್ರೇಕ್ಔಟ್ ಬಿಟ್ಟು ಮತ್ತೆ ಯಾವ್ದ್ರಲ್ಲೂ ಬರಲ್ಲ ಅದು. ರೀಟೆಸ್ಟ್ ಗೀಟೆಸ್ಟ್ ಯಾವ ಟೆಸ್ಟು ಇಲ್ಲ ಅದಕ್ಕೆ. ನೋಡಿ ಇಲ್ಲೂ ಅಷ್ಟೇ, ಎಷ್ಟು ಕ್ಯಾಂಡಲ್ ಅಲ್ಲಿ ಇದೆ ನೋಡಿ. ನೋಡಿ ಒಂದೇ ಕ್ಯಾಂಡಲ್ ಒಳಗೆ ಎಷ್ಟು ದಿವಸ ತೋರಿಸ್ತಾ ಬರ್ತಾ ಇದೀನಿ ಲೈನ್ ಅಲ್ಲಿ. ಸೈಡ್ ವೇಸ್ ಇದ್ದಾಗೆಲ್ಲ ನಿಮ್ಗದು ಆಟೋಮೆಟಿಕ್ ಆಗಿ ನಿಮ್ ತಲೆ ಒಳಗೆ ಬಂದ್ಬಿಡುತ್ತೆ, ಓಕೆ ಏನಾಗ್ತಿದೆ ನೋಡೋಣ ಅಂತ. ಅದು ಬಂತ, ನೀವು ಅವತ್ತು ರಜೆ ಮಾರ್ಕೆಟಿಗೆ, ನಮಗೂ ಮಾರ್ಕೆಟ್ಗೂ ರಜೆ, ಕರೆಕ್ಟಾ? ನೋಡಿ ಮಾರ್ಕೆಟ್ ಒಳಗಿದ್ರೆ ಏನು ಇಲ್ಲ, ಹೊರಗೆ ಬಂದ ಮೇಲೆ ಆದ್ರೆ ಅಷ್ಟು ಮೂವ್ಮೆಂಟ್ ಆಯ್ತು, ಅದಕ್ಕಿಂತ ಮುಂಚೆ ಇಲ್ಲ. ಸಿಂಪಲ್ ಇದೆ, ಏನು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋಂಗೆ ಅಯ್ಯೋ ಗೊತ್ತೇ ಆಗ್ತಿಲ್ಲಪ್ಪ ನನಗೆ ಅನ್ನೋ ರೀತಿಯಲ್ಲಿ ಏನು ಇಲ್ಲ, ಸಿಂಪಲ್ ಆಗಿದೆ. ಆದ್ರೆ ಈ ಸಿಂಪಲ್ಲೇ ಪ್ರಾಬ್ಲಮ್ ಆಗೋದು ನಮ್ ಜನಕ್ಕೆ. ಏನಂದ್ರೆ ಕಾಂಪ್ಲಿಕೇಶನ್ ಈಸಿ ಆಗುತ್ತೆ, ಸಿಂಪಲ್ ಕಾಂಪ್ಲಿಕೇಟ್ ಆಗುತ್ತೆ. ಯಾಕೆ? ಖಾಲಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಹಂಪಲ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡಿ ಬಂದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಅದನ್ನ ಒಪ್ಪಲ್ಲ. ಅದೇ ಒಂದು ದೊಡ್ಡ ಯಾಗ ಮಾಡ್ಬೇಕು, ದೊಡ್ಡ ದಾನ ಧರ್ಮ ಮಾಡ್ಬೇಕು, ಏನಾರೊಂದು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಜನ ಖುಷಿ. ಯಾಕೆ? ಸಿಂಪಲ್ ಅದು ವರ್ಕ್ ಆಗಲ್ಲ ಅಂತ ಅವ್ರ ತಲೆಯಲ್ಲಿ ಕೂರ್ಸ್ಬಿಟ್ಟಿದ್ದಾರೆ. ಸಿಂಪಲ್ಲೇ ವರ್ಕ್ ಆಗೋದು, ಕಾಂಪ್ಲಿಕೇಟ್ ಅಲ್ಲ. ಯಾಕೆಂದ್ರೆ ನಾವು ಸಿಂಪಲ್ ಇದೀವಿ, ಆ ಮಾರ್ಕೆಟು ಸಿಂಪಲ್ ಇದ್ರೆ ನಮಗೂ ಮಾರ್ಕೆಟ್ಗೂ ಸಿಂಕ್ರೊನೈಸ್ ಆಗತ್ತೆ. ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡು ಇಂಡಿಕೇಟ್ರು, ಸ್ಮಾರ್ಟ್ ಡೇಟಾ, ಆ ನ್ಯೂಸು, ಆಮೇಲಿಂದ 5 ನಿಮಿಷದ ಕ್ಯಾಂಡಲ್ ಕೂತ್ಕೊಳ್ಳೋದು, ಅದನ್ನ ಅಬ್ಸರ್ವ್ ಮಾಡೋದು, ಇದನ್ನ ಅಬ್ಸರ್ವ್ ಮಾಡೋದು, ಸೆನ್ಸೆಕ್ಸ್ ಅನ್ನು ನೋಡೋದು, ಬ್ಯಾಂಕ್ ನಿಫ್ಟಿ ಅನ್ನು ನೋಡೋದು, ಎಲ್ಲಾ ಹಾಕೊಂಡು ಮಿಕ್ಸಪ್ ಮಾಡಿದ್ರೆ ಯಾವುದು ಆಗಲ್ಲ. ಓಕೆನಾ? ಸೊ ಸಿಂಪಲ್ ಆಗಿ ಇಡಿ, ಮಾರ್ಕೆಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಿಮ್ಮನ್ನ ಡೈರೆಕ್ಷನ್ ಕರ್ಕೊಂಡು ಹೋಗುತ್ತೆ. ಸೊ ನೀವು ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ತಿಳಿಸಿ. ಏನೇ ಡೌಟ್ಸ್ ಗಳಿದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ಟೆಲಿಗ್ರಾಮ್ ಬಂದು ಡ್ರಾಪ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್, ಥ್ಯಾಂಕ್ ಯು.